ಆಚಾರ್ಯ ಶ್ರೀ ಭಗವತ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ. ಮೋಕ್ಷಮಾರ್ಗಸ್ಯ ನೇತಾರಂ ಭೇತ್ತಾರಂ ಕರ್ಮ ಭೂಮೃತಾಂ ಜ್ಞಾತಾರಾಂ ಈಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. पंचपरमेष्टि भगवान की जय हो. आचार्य श्री उमास्वामी महाराज की जय हो. जिनवाणी माता की जय हो. अहिंसा परमो धर्म की जय हो. ನಾವು ಹಿಂದಿನ ಸಂಚಿಕೆಯಲ್ಲಿ ಭರತ ಕ್ಷೇತ್ರದ ವಿಸ್ತಾರ ಹಾಗೂ ಅನ್ಯ ಕ್ಷೇತ್ರಗಳ ವಿಸ್ತಾರವನ್ನು ತಿಳಿದೆವು. ಈಗ ಭರತಾದಿ ಕ್ಷೇತ್ರಗಳಲ್ಲಿ ವಾಸಿಸುವ ಮನುಷ್ಯರ ಸ್ಥಿತಿ ಇತ್ಯಾದಿ ವರ್ಣನೆಯನ್ನು ಮಾಡುವ ಸೂತ್ರವು ಈಗ ಹೇಳಲಾಗುತ್ತದೆ. ಸೂತ್ರ 27. ಭರತ ಐರಾವತಾಯೋಃ ವೃದ್ಧಿ ಋಸೌ ಷಟ್ ಸಮಯಾಭ್ಯಾಂ ಉತ್ಸರ್ಪಿಣಿ ಅವಸರ್ಪಿಣೀಭ್ಯಾಂ. ಅರ್ಥ: ಭರತ ಮತ್ತು ಐರಾವತ ಕ್ಷೇತ್ರಗಳಲ್ಲಿ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಕಾಲದ 6 ವಿಭಾಗಗಳಲ್ಲಿ ಮನುಷ್ಯರ ಆಯು, ಶರೀರದ ಎತ್ತರ, ಭೋಗೋಪಭೋಗ, ಸಂಪತ್ತು ಇತ್ಯಾದಿಗಳು ಕಡಿಮೆ ಮತ್ತು ಹೆಚ್ಚು ಆಗುತ್ತಾ ಇರುತ್ತವೆ. ಉತ್ಸರ್ಪಿಣಿಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಾ ಇರುತ್ತದೆ ಮತ್ತು ಅವಸರ್ಪಿಣಿಯಲ್ಲಿ ದಿನೇ ದಿನೇ ಕಡಿಮೆಯಾಗುತ್ತಾ ಹೋಗುತ್ತದೆ. ಸುಷಮ ಸುಷಮ, ಸುಷಮ ಸುಷಮ ದುಷಮ, ದುಷಮ ಸುಷಮ, ದುಷಮ ಮತ್ತು ದುಷಮ ದುಷಮ ಇವು ಅವಸರ್ಪಿಣಿ ಕಾಲದ 6 ಭೇದಗಳಾಗಿವೆ. ಮತ್ತು ದುಷಮ ದುಷಮ, ದುಷಮ, ದುಷಮ ಸುಷಮ, ಸುಷಮ ದುಷಮ, ಸುಷಮ ಮತ್ತು ಸುಷಮ ಸುಷಮ ಇವು ಉತ್ಸರ್ಪಿಣಿ ಕಾಲದ 6 ಭೇದಗಳಾಗಿವೆ. ಅವಸರ್ಪಿಣಿಯ ಪ್ರಮಾಣ 10 ಕೋಟಾಕೋಟಿ ಸಾಗರ ಇದ್ದು ಉತ್ಸರ್ಪಿಣಿ ಅಷ್ಟೇ ಇರುತ್ತದೆ. ಇವೆರಡು ಕಾಲಗಳು ಸೇರಿ ಒಂದು ಕಲ್ಪಕಾಲವಾಗುತ್ತದೆ. ಸುಷಮ ಸುಷಮದ ಪ್ರಮಾಣ 4 ಕೋಟಾಕೋಟಿ ಸಾಗರವಿದೆ. ಇದರ ಪ್ರಾರಂಭದಲ್ಲಿ ಮನುಷ್ಯರ ದಶೆ ಉತ್ತರ ಕುರು ಭೋಗಭೂಮಿಯ ಮನುಷ್ಯರಂತೆ ಇರುತ್ತದೆ. ನಂತರ ಕ್ರಮದಿಂದ ಹೀನವಾಗುತ್ತಾ 2ನೆಯ ಸುಷಮ ಕಾಲ ಬರುತ್ತದೆ. ಅದು 3 ಕೋಟಾಕೋಟಿ ಸಾಗರದವರೆಗೆ ಇರುತ್ತದೆ. ಅದರ ಪ್ರಾರಂಭದಲ್ಲಿ ಮನುಷ್ಯರ ದಶೆ ಹರಿವರ್ಷ ಭೋಗಭೂಮಿಯ ಸಮಾನವಿರುತ್ತದೆ. ನಂತರ ಕ್ರಮದಿಂದ ಹಾನಿಯಾಗುತ್ತಾ 3ನೆಯ ಸುಷಮ ದುಷಮ ಕಾಲ ಬರುತ್ತದೆ. ಆ ಕಾಲವು
2 ಕೋಟಾಕೋಟಿ ಸಾಗರದವರೆಗೆ ಇರುತ್ತದೆ. ಇದರ ಪ್ರಾರಂಭದಲ್ಲಿ ಮನುಷ್ಯರ ದಶೆ ಹೈಮಾವತ ಕ್ಷೇತ್ರದ ಭೋಗಭೂಮಿಯಂತೆ ಇರುತ್ತದೆ. ನಂತರ ಕ್ರಮದಿಂದ ಹಾನಿಯಾಗುತ್ತಾ 4ನೆಯ ದುಷಮ ಸುಷಮ ಕಾಲವು ಬರುತ್ತದೆ. ಈ ಕಾಲವು 42,000 ವರ್ಷ ಕಡಿಮೆಯಾದ 1 ಕೋಟಾಕೋಟಿ ಸಾಗರವರೆಗೆ ಇರುತ್ತದೆ. ಅದರ ಪ್ರಾರಂಭದಲ್ಲಿ ಮನುಷ್ಯರ ದಶೆ ವಿದೇಹ ಕ್ಷೇತ್ರದ ಮನುಷ್ಯರಂತೆ ಇರುತ್ತದೆ. ನಂತರ ಕ್ರಮದಿಂದ ಹಾನಿಯಾಗುತ್ತಾ 5ನೆಯ ದುಷಮ ಕಾಲವು ಬರುತ್ತದೆ. ಇದು 21,000 ವರ್ಷಗಳವರೆಗೆ ಇರುತ್ತದೆ. ಇದು ಈಗ ನಡೆಯುತ್ತಾ ಇದೆ. ಇದರ ನಂತರ 6ನೆಯ ದುಷಮ ಕಾಲವು ಬರುತ್ತದೆ. ಇದು ಸಹ 21,000 ವರ್ಷದವರೆಗೆ ಇರುತ್ತದೆ. ಈ 6ನೆಯ ಕಾಲದ ಅಂತ್ಯದಲ್ಲಿ ಭರತ ಮತ್ತು ಐರಾವತ ಕ್ಷೇತ್ರದ ಆರ್ಯಖಂಡದಲ್ಲಿ ಪ್ರಳಯ ಕಾಲವು ಬರುತ್ತದೆ. ಇದರಲ್ಲಿ ವಾಯು ಮತ್ತು ಮಳೆಯ ವೇಗದಿಂದ ಪರ್ವತವು ಸಹ ಚೂರು ಚೂರಾಗುತ್ತವೆ. ಮನುಷ್ಯರು ಸಾಯುತ್ತಾರೆ. ಬಹಳಷ್ಟು ಮನುಷ್ಯ ಯುಗಲರು ಪರ್ವತದಲ್ಲಿರುವ ಕಂದಾರಗಳಲ್ಲಿ ಅವಿತುಕೊಂಡು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ. ವಿಷ ಮತ್ತು ಬೆಂಕಿಯ ಮಳೆಯಿಂದ 1 ಯೋಜನ ಕೆಳಗಿನವರೆಗೆ ಭೂಮಿಯು ಚೂರ್ಣವಾಗಿ ಬಿಡುತ್ತದೆ. ಅದರ ನಂತರ ಉತುಸರ್ಪಿಣಿ ಕಾಲವು ಬರುತ್ತದೆ. ಅದರ ಆರಂಭದಲ್ಲಿ 7 ವಾರದವರೆಗೆ ಸುವೃಷ್ಟಿ ಆಗುತ್ತದೆ. ಅದರಿಂದ ಭೂಮಿಯ ಬಿಸಿ ಶಾಂತವಾಗುತ್ತದೆ ಮತ್ತು ಬಳ್ಳಿ ವೃಕ್ಷಾದಿಗಳು ಬೆಳೆಯ ತೊಡಗುತ್ತವೆ. ನಂತರ ಅಲ್ಲಲ್ಲಿ ಬಚ್ಚಿಟ್ಟುಕೊಂಡಿದ್ದ ಮನುಷ್ಯ ಯುಗಲರುಗಳು ತಮ್ಮ ತಮ್ಮ ಸ್ಥಾನಗಳಿಂದ ಹೊರಟು ಬಂದು ಭೂಮಿಯ ಮೇಲೆ ವಾಸ ಮಾಡತೊಡಗುತ್ತಾರೆ. ಈ ರೀತಿ ಉತ್ಸರ್ಪಿಣಿಯ ಪ್ರಥಮ ಕಾಲ ದುಷಮ ಕಾಲದ ನಂತರ 2ನೆಯ ದುಷಮ ಕಾಲ ಬರುತ್ತದೆ. ಈ ಕಾಲದ 20,000 ವರ್ಷಗಳು ಕಳೆದು 1,000 ವರ್ಷ ಶೇಷವಿದ್ದಾಗ ಕುಲಕರರು ಜನಿಸಿ ಮನುಷ್ಯರಿಗೆ ಕುಲಾಚಾರ ಮತ್ತು ಆಹಾರವನ್ನು ಬೇಯಿಸುವ ಇತ್ಯಾದಿ ಶಿಕ್ಷಣವನ್ನು ಕೊಡುತ್ತಾರೆ. ಇದರ ನಂತರ 3ನೆಯ ದುಷಮ ಸುಷಮ ಕಾಲವು ಬರುತ್ತದೆ. ಇದರಲ್ಲಿ ತೀರ್ಥಂಕರರು ಇತ್ಯಾದಿಗಳು ಉತ್ಪನ್ನರಾಗುತ್ತಾರೆ. ಇದರ ನಂತರ ಉತುಸರ್ಪಿಣಿಯ 4ನೆಯ ಕಾಲದಲ್ಲಿ ಜಗನ್ಯ ಭೋಗ ಭೂಮಿ, 5ನೆಯದರಲ್ಲಿ ಮಧ್ಯಮ ಭೋಗ ಭೂಮಿ ಮತ್ತು 6ನೆಯದರಲ್ಲಿ ಉತ್ಕೃಷ್ಟ ಭೋಗಭೂಮಿ ಇರುತ್ತದೆ. ಉತುಸರ್ಪಿಣಿ ಕಾಲ ಸಮಾಪ್ತವಾದ ಮೇಲೆ ಪುನಃ ಅವಸರ್ಪಿಣಿ ಕಾಲ ಪ್ರಾರಂಭವಾಗುತ್ತದೆ. ಅದರ ಪ್ರಥಮ ಕಾಲದಲ್ಲಿ ಉತ್ಕೃಷ್ಟ ಭೋಗಭೂಮಿ, 2ನೆಯದರಲ್ಲಿ ಮಧ್ಯಮ ಭೋಗಭೂಮಿ ಹಾಗೂ 3ನೆಯದರಲ್ಲಿ ಜಗನ್ಯ ಭೋಗಭೂಮಿ ಇರುತ್ತದೆ. ಈ 4ನೆಯ ಕಾಲದಿಂದ ಕರ್ಮಭೂಮಿಯು ಪ್ರಾರಂಭ
ಅನುಕೂಲವಾಗುತ್ತವೆ. ಇನ್ನು ಮುಂದಿನ ಸೂತ್ರದಲ್ಲಿ ಉಳಿದ ಕ್ಷೇತ್ರಗಳ ಸ್ಥಿತಿಯನ್ನು ತಿಳಿಸುತ್ತಾರೆ. ಸೂತ್ರ 28. ತಾಭ್ಯಾಮಪರಾ ಭೂಮಯೋ ವಸ್ಥಿತಾಃ. ಅರ್ಥ: ಭರತ ಮತ್ತು ಐರಾವತ ಕ್ಷೇತ್ರಗಳ ಹೊರತಾಗಿ ಬೇರೆ ಕ್ಷೇತ್ರಗಳು ಅವಸ್ಥಿತ ಇವೆ. ಅವುಗಳಲ್ಲಿ ಸದಾ ಒಂದೇ ಥರದ ಸ್ಥಿತಿ ಇರುತ್ತದೆ. ಇಲ್ಲಿ ಹಾನಿ ವೃದ್ಧಿ ಆಗುವುದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಈ ಕ್ಷೇತ್ರಗಳ ಮನುಷ್ಯರ ಆಯುವನ್ನು ತಿಳಿಯಲು ಇದ್ದೇವೆ. पंचपरमेष्टि भगवान की जय हो. आचार्य उमा स्वामी महाराज की जय हो. जिनवाणी माता की जय हो. अहिंसा परमो धर्म की जय हो.